ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ರೈತಪರ ಹೋರಾಟಕ್ಕೆ ಎಲ್ಲಿವರೆಗೂ ಹೋರಾಟ ಕಾನೂನುಬಾಹಿರವಾಗಿ ಅರಣ್ಯ ನಾಶ ಮಾಡುವ ಅಧಿಕಾರಿಗಳಿಗೆ ಕಾನೂನುಬಾಹಿರವಾಗಿ ಅರಣ್ಯ ನಾಶ ಮಾಡುವ ಅಧಿಕಾರಿಗಳಿಗೆ ಎಲ್ಲುವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕು ನ್ಯಾಯ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ರೈತ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇವತ್ತ ಏನ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಬಡಾಲಂಕಲ್ಗಿ ಗ್ರಾಮದಲ್ಲಿ ಕೌರಿಗುಡ್ಡದ 60 ಎಕರೆ ಜಮೀನನ್ನ ಅಲ್ಲಿ ಇದ್ದಂಥ ಗಿಡ ಮರಗಳನ್ನ ಇವತ್ತೇನು ನಾಶ ಮಾಡಿ ಇವತ್ತಲ್ಲಿ ಹೆಸ್ಕಾಮ್ಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಏನು ಜಿಲ್ಲಾಡಳಿತ ಮಾಡ್ತಾ ಇದೆ. ಮೊದಲನೇದಾಗಿ ಆ ಜಿಲ್ಲಾಡಳಿತಕ್ಕೆ ನಮ್ಮ ಧಿಕ್ಕಾರ ಐತಿ. ಯಾಕಪ್ಪ ಅಂತಂದ್ರೆ ಸುಮಾರು ವರ್ಷಗಳ ಹಿಂದನ ಅದನ್ನ ಊರು ಗಾರ್ಯಾಣ ಅಂತ ಕಸ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ಊರಿಗೆ ಗಾರ್ಯಾಣ ಅನ್ನುವಂಥದ್ದನ್ನ ಸರ್ಕಾರಿ ಜಮೀನು ಆದ್ರೂ ಕೂಡ ಅದನ್ನು ಊರು ದೈವಕ್ಕೆ ಕೊಡುವಂಥ ಕೆಲಸ ಪೈಲ ಮಾಡಿದ್ದೈತಿ. ಇವತ್ತು ಅದನ್ನ ಏನು ಮಾಡತ್ತಾರಪ್ಪ ಅಂದ್ರೆ ಅಲ್ಲಿ ಹೆಸ್ಕಾಮಿಗೆ ಹಸ್ತಾಂತರ ಒಂದು 60 ಎಕರೆ ಮಾಡಿದಂಗೆ ಮಾಡಿ ಇಡೀ 600 ಎಕರೆ ಭೂಮಿಯನ್ನು ಕಬಳಿಸುವಂಥ ಕೆಲಸನ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಕುಮ್ಮಕ್ಕೆ ಯಾರು ನೀಡತ್ತಾರಪ್ಪ ಅಂದ್ರೆ ಅದಕ್ಕೆ ಬೆಂಬಲವಾಗಿ ನಿಂತಂಥವ್ರು ಯಾರು ಅದಾರ ಅಂದ್ರೆ ಈ ನಮ್ಮ ಡಿ ಸಿ, ಈ ನಮ್ಮ ಬೆಳಗಾವಿ ಜಿಲ್ಲೆ ಡಿ ಸಿ ಏನದಾರೋ ಇವರು ನಾವು ಹೋಗಿ ನೇರವಾಗಿ ಇವ್ರನ್ನ ಕೇಳಿದಾಗ ಉಡಾಪೆ ಉತ್ತರ ಕೊಡುವಂಥದ್ದನ್ನ ಕೆಲಸನ ಮಾಡ್ತಾರೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಇವತ್ತಿನವರೆಗೂ ಅದನ್ನು ನಾಶ ಮಾಡಿದವ್ರನ್ನ ಯಾರನ್ನೂ ಕೂಡ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿಲ್ಲ. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ಇದರೊಳಗೆ ಕಣ್ಣು ಮುಚ್ಕೊಂಡು ಕುಂತೈತಿ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಈ ರಾಜಕಾರಣಿಗಳು ಕೂಡಿಕಾಸ ಈ ನಮ್ಮ ರೈತರ ಭೂಮಿಯನ್ನು ಕಬಳಿಸುವಂಥ ಕೆಲಸ ಮಾಡತ್ತಾರೆ. ಯಾಕೆ ರೈತರ ಭೂಮಿ ಅಂತನಪ್ಪ ಅಂತಂದ್ರೆ ಅಲ್ಲಿ ಗಾರ್ಯಾಣ ಇತ್ತಪ್ಪ ಅಂತಂದ್ರೆ ನಮ್ಮ ದನಕರಗಳನ್ನು ಮೇಯಿಸೋ ಸಲುವಾಗಿ ಬಿಟ್ಟಂಥ ಅದು ಗಾರ್ಯಾಣ ಅದ. ಅದನ್ನು ಇವತ್ತು ಇವರು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ರಾಜಕಾರಣಿಗಳಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಮಾಡತ್ತಾರೋ. ಅದಕ್ಕೆ ಇದು ಇವತ್ತಿಗೆ ಇಲ್ಲಿ ಸ್ಟಾಪ್ ಆಗಬೇಕು. ಮತ್ತೇನು 60 ಎಕರೆ ಏನು ಇವತ್ತು ಅಲ್ಲಿ ನಾಶ ಮಾಡಿದಾರಲ್ಲ ಆ ನಾಶ ಮಾಡಿದ್ದನ್ನು ಹೊಳ್ಳಿ ರಿಟರ್ನ್ ಆಗಿ ಮತ್ತೆ ಅಲ್ಲಿ ಸಸಿಗಳನ್ನು ನಟ್ಟ ಕಾಡನ್ನು ಉಳಿಸ್ಬೇಕಂತೇಳಿ ನಿಮ್ಮ ವಾಹಿನಿ ಮುಖಾಂತರ ನಾನು ಇವತ್ತು ಕೇಳ್ಕೊತೀನಿ. ಬಸನಗೌಡ ಪಾಟೀಲ್, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದ ಕಾರ್ಯಾಧ್ಯಕ್ಷರು. ನೇರವಾದ ಪ್ರಶ್ನೆ ನಮಗೆ ಇಲ್ಲಿ ಬರಬೇಕಾಗಿತ್ತು. ಈಗ ಅವ್ರು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರು ನೀವು ಏನಾರ ಸತ್ಯವಂತರಾದ್ರೆ ನಮ್ಮ ಇಲ್ಲಿ ಹೋರಾಟಕ್ಕೆ ಬರಬೇಕಾಗಿತ್ತು. ನೀವು ಮಾಧ್ಯಮದ ಮುಖಾಂತರ ಏನು ಉತ್ತರ ಕೊಟ್ರಿ ಉಡಾಪೆ ಉತ್ತರ ನುಡಿದೋ ನಾವು. ಯಾಕಂದ್ರೆ ರಾಜಕಾರಣಿಗಳು ಮಾತಾಡ್ತಾರಲ್ಲ ಆ ರೀತಿ ಮಾಧ್ಯಮದ ಮುಖಾಂತರ ಉತ್ತರವನ್ನು ಕೊಟ್ಟದಕ್ಕನ್ನ ನಾವು ಇಲ್ಲಿ ಹೋರಾಟವನ್ನು ಹಾಕೊಂಡಿದ್ದೇವೆ ಇವತ್ತು ಜಿಲ್ಲಾಧಿಕಾರಿಗಳು. ಯಾಕಪ್ಪ ಅಂತಂದ್ರೆ ನಾವು ಇತ್ತು ಇಲ್ಲೋ ಏನು ಕತಿ ಹೇಳತ್ತಾರೆ ಇಲ್ಲಿ ಆಫೀಸ್ದಾಗ ಕುಂತ ನೀವು ಜಿಲ್ಲಾಧಿಕಾರಿಗಳು ನೀವು ಬಂದು ಇದನ್ನ ಪ್ರಾಜೆಕ್ಟ್ ಚಾಲೂ ಮಾಡ್ಬೇಕಾದ್ರೆ ಸ್ಥಳಕ್ಕೆ ಯಾಕೆ ಬರಲಿಲ್ಲ? ಒಂದು 50 ಗಿಡಕ್ಕಿಂತ ಮೇಲ್ಪಟ್ಟು ಗ್ರಾಮದೊಳಗೆ ಸರ್ಕಾರಿ ಜಾಗದಾಗ ಕಡಿಬೇಕಂದ್ರೆ ಒಂದು ಗ್ರಾಮ ಸಭಾ ಆಗ್ಬೇಕು. ನೀವು ಪಂಚಾಯತಿಗೆ ನೋಟಿಸ್ ಕೊಟ್ಟಿಲ್ಲ. ಪಂಚಾಯತಿ ಅವ್ರಿಗೆ ಇವರು ಮಾಧ್ಯಮದ ಮುಖಾಂತರ ಡಿ ಸಿ ಅವ್ರು ಏನು ಹೇಳಿದ್ರು, ಪಂಚಾಯತಿ ಅವ್ರಿಗೆ ತಿಳಿಸಿದವ್ರಿಗೆ ನೋಟಿಸ್ ಕೊಟ್ಟು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿದಾರೆ. ನಾನು ಗ್ರಾಮ ಪಂಚಾಯತಿಯಿಂದ ಒಂದು ಲೆಟರ್ ತಂದಾನ. ಅವ್ರಿಗೆ ಯಾರೇ ರೀತಿ ಅಂದ್ರೆ ಅವ್ರಿಗೆ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿ ಅವ್ರು ವಾಪಸ್ ಕೊಟ್ಟಿದ್ದಾರೆ. ಅಂದ್ರೆ ಇವರು ಜಿಲ್ಲಾಧಿಕಾರಿಗಳಾದಂಥ ಒಂದು ದೊಡ್ಡ ಸ್ಥಾನದಲ್ಲಿ ಇದ್ದಂಥವ್ರು ಸುಳ್ಳು ಹೇಳಿದ್ರೆ ಇನ್ನು ಜನಸಾಮಾನ್ಯರ ಗತಿ ಏನಾಗಬೇಕು? ಜಿಲ್ಲಾಡಳಿತಕ್ಕೆ ಹೊಡೆದು ಬಿತ್ತಲ್ರಿ ಇದ. ಇಂಥ ಜಿಲ್ಲಾಧಿಕಾರಿ ನಮಗೆ ಬೇಕು. ಜಿಲ್ಲಾಧಿಕಾರಿಗಳನ್ನ ಈ ತಕ್ಷಣ ಜಿಲ್ಲಾದಿಂದ ಹಟಾವ್, ಜಿಲ್ಲಾನ ಬಚಾವ್ ಇಂಥ ಒಂದು ಘೋಷಣೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾವ ನಾವು. ವನ್ಯಜೀವಿಗಳ ಬಗ್ಗೆ ಮಾಧ್ಯಮದಾಗ ಯಾಕೆ ಮಾತಾಡ್ಲಿಲ್ಲ? ಅವರ ರಾಷ್ಟ್ರೀಯ ಪಕ್ಷಿಗಳ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? ಇದ್ರ ಜವಾಬ್ದಾರಿ ಯಾವುದು ಹೇಳ್ರಿ ಡಿ ಸಿ ಅವ್ರ? ನಿಮಗೆ ಲಕ್ಷ ಗಂಟ್ಲೆ ಪಗಾರ ಕೊಟ್ಟಿದ್ದು ಎದಕ್ಕೆ? ನಾವು ಎದಕ್ಕೆ ಕೊಟ್ಟವ್ರಿ? ನಿಮ್ನ ಎದಕ್ಕೆ ಇಟ್ಟವ್ ನಾವು ಬೆಳಗಾವದಾಗ? ನಿಮ್ಮನ್ನ ವನ್ಯಜೀವಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ, ಕಾಡು ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ IAS IPS ನಿಮ್ಗೆ ಏನು ಕಲಿಸೈತಿ? ಪ್ರಕೃತಿ ಹಾಳು ಮಾಡೋದು ಕಲಿಸೈತ್ರಿ. ಇವತ್ತಿಗೆ ನಮ್ಮ ಪೀಳಿಗೆಗಳು ಹೆಂಗೆ ಬದುಕಬೇಕಾ? 40 ಡಿಗ್ರಿಗಿಂತ ಜಾಸ್ತಿ ಆಗತ್ತ ಬೆಳಗಾವದ ಡಿಗ್ರಿ ಸೆಲ್ಸಿಯಸ್ ಬಿಸಿಲು. ಮತ್ತು ನೀವು ಅರು ಐತಿಲ್ಲ ಇದೆಲ್ಲ ನೀವು AC ರೂಮ್ನಾಗ ಕುಂತ್ರೆ ಇದೆಲ್ಲ ಗೊತ್ತಾಗೋದಿಲ್ಲ. ಬಂದು ನೀರು ಹಾಸ್ಬೇಕು ಕೈ ಬಿಗ್ ಗೊತ್ತಾಕತಿ. ಅಂತರ್ಜಲ ಹೆಂಗ್ ಬರ್ಬೇಕ್ರಿ? ಕಾಡು ನಾಶ ಮಾಡಿದಂತ DC ಅವ್ರ ಮೇಲೆ
ಕೇಸ್ ಹಾಕ್ಬೇಕೀಗ, ಸಸ್ಪೆಂಡ್ ಮಾಡ್ತೀರಿ, ಸಸ್ಪೆಂಡ್ ಆಗ್ಬೇಕು ಈ ಸರ್ಕಾರಕ್ಕೆ ನಾವು ಮತ್ ಅದೇ ರೀತಿಯಾದಂತ ನಮ್ ಬೆಳಗಾವಿ ಗ್ರಾಮೀಣ ಅಕ್ಕ ಅವರು ಏನ್ ಮಾಡತ್ತಾರ ಇದ್ರ ಬಗ್ಗೆ ಯಾಕೆ ಪ್ರತಿಕ್ರಿಯೆ ಕೊಡತ್ತಿಲ್ಲ, ಯಾಕೆ ಬರತ್ತಿಲ್ಲ, ನಮ್ಮ ಊರಿಗೆ ಯಾಕೆ ಬಂದಿಲ್ಲ? ತೊಟ್ಲ ನಿಬ್ಬಣ ಇಂಥವಕ್ ಬರ್ತಾರ, ತೊಟ್ಲ ಹಾಕಕ್ ಬರ್ತಾರ, ಕುಬಸ ಮಾಡಕ್ ಬರ್ತಾರ. ಇಂಥದೊಂದು ಕಾಡು ನಾಶ ಆಗೈತಿ, ಯಾಕೆ ಬರತ್ತಿಲ್ಲ ನಮ್ಮ ಅಕ್ಕಾರು ಅನ್ನುವಂತ ನನ್ನ ಅಕ್ಕಾರಿಗೆ ಪ್ರಶ್ನೆ ಕೇಳತ್ತಿದ್ದಾನೆ. ಸಿರ್ಗಂಧದ ಗಿಡ ಸಿರ್ಗಂಧ ಗಿಡ ಇಲ್ವಾ? ನೀವು ಸ್ಪಾಟಿಗೆ ಬಂದಿದ್ದೀರಿ, ಒಬ್ಬರ ಮಾಧ್ಯಮದ ಮಿತ್ರರು ಬಂದಾರ ಸ್ಪಾಟ್ಗೆ, ರೈತರು ನಾವು ತೋರಿಸಿದವು ಅವ್ರಿಗೆ ಸಿರ್ಗಂಧ ಗಿಡ ಕಣ್ಣಾರೆ. ಸಿಕ್ಕಂತ 4-5 ಗಿಡ ನಾವು ತೆಗೆದುಕೊಟ್ಟಂತ ಮಾತ್ರ ಇವ್ರು ಬಂದು ರಿಪೋರ್ಟ್ ಕೊಡತಾರ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು. ಇನ್ನು ಉಳಿದಿದ್ದು ಡೈಲಿ ಸಿಗತ್ತಾವ ಸಿರ್ಗಂಧ ಗಿಡ, ಡೈಲಿ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಹಾಕ್ತಾ ಇದ್ದಾನೆ, ಅಲ್ಲಿ ಡೈಲಿ ಸಿಗತ್ತಾವ ಸಿರ್ಗಂಧ ಗಿಡವನ್ನು 1984 ಇದೇ ಡಿಪಾರ್ಟ್ಮೆಂಟ್ ನೆಟ್ಟಿದಾರ. 8 ಎಕರೆ ಬಂದ್ ಸರ್ವೆ ಅವ್ರು ಖುದ್ದಾಗಿ ಮಾಡಿದಾರ. ಅವ್ರ ತಹಶೀಲ್ದಾರ್ ಏನಾದ್ರು ಬಂದ್ರ ಖಾಲಿ ಪೀಲಿ ಎಲ್ಲೋ ಅಡಿಕೊಂಡ್ ಕುಂತ, ಅದು ಆಫೀಸ್ದಾಗ AC ಆಫೀಸ್ದಾಗ ಕುಂತ ನೀವೇನೋ ವರದಿ ಕೊಡೋದಲ್ರಿ ಜಿಲ್ಲಾಧಿಕಾರಿಗಳೇ, ನೀವು ನಮ್ಗೆ ಕೆಲ್ಸಕ್ಕಿದರಿ, ತಿಳ್ಕೊರಿ, ಅರ್ಥ ಮಾಡ್ಕೋರಿ. ಮಹಾ ನಮ್ಮ ಬೆಳಗಾವಿ ಜನಗಳೇ, ಈ DC ಯಾರು ದೇವ್ರಲ್ಲ ನಮಗ, ಇವ್ ಇರೋದು ನಮ್ಮ ಕೆಲ್ಸಕ್ಕ, ಕೂಲಿ ಕೆಲ್ಸಕ್ಕೆ ಇಟ್ಟೇವ್ ಇವ್ರನ್ನ. ನಮಗೆ ಹೊಟ್ಟೆ ಉರಿಯಾತೈತಿ, ವನ್ಯ ಜೀವಿಗಳು ಹಾಳಾದದಕ್ಕ ನಮ್ಗೆ ಹೊಟ್ಟೆ ಉರಿಯಾತೈತಿ. ನೀವೇನೋ ಪಗಾರ ಐತಿ, ನಿಮಗೆ ಸಾಕಷ್ಟು ಸಂಬಳ ಐತಿ, ಐಶ್ವರ್ಯ ಜೀವನ ಇದ್ರ ಪ್ರಕೃತಿಯನ್ನು ಹಾಳು ಮಾಡಕತ್ರ ನಾವು ನೋಡ್ಕೊಂಡು ಸುಮ್ಮನೆ ಇರೋಣ. ಜಿಲ್ಲೆ ಇರೋದಿ ನೀವು DC ಅವರು ರಾಮನಗೌಡ ಪಾಟೀಲ್, ಬರ್ರಿ ಖುದ್ದು ನಮಗೆ ಬರ್ರಿ. ಮೊದಲನೇದಾಗಿ ಬೆಳಗಾವಿ ಅಧಿಕಾರಿಗಳು ಯಾವುದು ಸರಿಯಾಗಿ ಗಮನವನ್ನು ತಗೊಂಡು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬೆಳಗಾವಿ DC ನಾವು ಭಾಳ ನಮ್ಮ ಜೊತೆಗೆ ಅದಾರ ಅಂತ ನಾವು ತಿಳ್ಕೊಂಡು ನಾವೆಲ್ಲ ನಡೀತಾ ಇದ್ವಿ. ಏನಾಗಿದೆ, ಬೆಳಗಾವಿ ಜಿಲ್ಲಾಧಿಕಾರಿ ಅವರು ಬಂದಾಗಿದ್ರೆ ಯಾವ್ಯಾವ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ಕೊತಾ ಇದ್ವಿ. ಈಗ ಏನಾಗಿದೆ ಅಂದರೆ, ಒಂದು 50-60 ಎಕರೆದಲ್ಲಿ ಆ ಮರಗಳನ್ನು ಎಲ್ಲ ಕಡ್ದ ಕ್ಯಾಟ ಮತ್ತಲ್ಲಿ ಸೋಲಾರನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನಡೀತಾ ಇದೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ್ಣದಿಂದ ರೈತರಿಗೆ ಸಂಪೂರ್ಣವಾಗಿ ಬೆಂಬಲಿದ್ದೇವೆ. ಅವೇನು ಮರವನ್ನು ಕಡಿದಿದ್ದಾರೆ ಬೆಳಗಾವಿ DCಗೆ ಸಸ್ಪೆಂಡ್ ಮಾಡಬೇಕು, ಒಂದು ಇಲ್ಲಾಂದ್ರೆ ಬೆಳಗಾವಿಯಿಂದ ವರ್ಗಾವಣೆ ಮಾಡಬೇಕು. ಇದೇ ಬರುವ ಸೋಮವಾರ ದಿವಸ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀವಿ. ನೀವೇನಾದರೂ ತಿಳ್ಕೊಂಡಿರ್ಬೋದು, ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ರಾಜಕಾರಣಿಯಿಂದ ಮಾತನ್ನು ಕೇಳ್ಕೊಂಡು ಈ ರೀತಿ ಅನ್ಯಾಯವನ್ನು ನಡೀತಾ ಇದೆಯಲ್ಲ, ಬೆಳಗಾವಿ DCಗೆ ವರ್ಗಾವಣೆ ಮಾಡಬೇಕು, ಒಂದು ಇಲ್ಲಾಂದ್ರೆ ಸಸ್ಪೆಂಡ್ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಗಂಭೀರವಾಗಿ ಮನವಿ ಮಾಡ್ತಾ ಇದ್ದೀನಿ. ಇಲ್ಲಿದ್ದಂಥ DC ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಈ ಬರುವಂಥ ಭ್ರಷ್ಟಾಚಾರವನ್ನು ಕೆಲಸವನ್ನು ನಡೀತಾ ಇದೆ. ಗ್ರಾಮೀಣ ಭಾಗದ ಶಾಸಕರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರು ತಮ್ಮ ಭಾಗದಲ್ಲಿ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದು ಸುಳ್ಳು ಆರೋಪಿ ಮಾಡೋದನ್ನು ಬಿಡಿ. ಹೆಬ್ಬಾಳ್ಕರ್ ಅವರು ನಿಮ್ಮ ನಾಟಕ ಆಡೋದು ನಮಗೆ ಬೇಕಾಗಿಲ್ಲ. ಫೋನ್ ಹಚ್ಚಿ ಅಧಿಕಾರಿಗಳಿಗೆ ಧಮಕಿ ಕೊಡೋದು, ಬೈಯುವಂಥ ಕೆಲಸ ಮಾಡೋದು ನಿಮಗೆ ಗೊತ್ತಿಲ್ಲದ ಅವ್ರು ಹೆಂಗೆ ಮಾಡ್ತಾರೆ? ನೀವು ಕೊಟ್ಟಂಥ ಪರ್ಮಿಷನ್ ನಿಮ್ಮಿಂದ ತಗೊಂಡು ಅವರು ಮಾಡಿದಂಥ ಕೆಲಸ ಮಾಡ್ತಾರೆ. ನೀವು ಶಾಸಕರಾಗಿ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಲ್ಲ, ಇವು ಸಣ್ಣ ಹುಡುಗರಂತ ನಾಟಕ ಆಡೋದು, ಈ ಮಕ್ಕಳ ನಾಟಕ ಆಡಿಸ್ಬೇಡಿ. ಹೆಬ್ಬಾಳ್ಕರ್ ಅವರು ನಿಮ್ಮ ಮುಂದಿನ ಭಾಗದಲ್ಲಿ ಏನು ಚುನಾವಣೆಗೆ ನಿಮ್ಮ ತಕ್ಕ ಪಾಠವನ್ನು ರೈತರಾಗಿರುವಂಥ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ನಿಮ್ಮ ಪಾಠವನ್ನು ಕಲಿಸ್ಕೊಡ್ಬೇಕಾಗಿತ್ತೆ. ಯಾಕೆ ನೀವು ಹೇಳ್ತಾ ಇದ್ದಾನಂದರೆ, ನಿಮ್ಮ ಭಾಗದಲ್ಲಿ ಇರುವಂಥ ಯಾವುದೂ ನಿಮಗೂ ಗೊತ್ತಿರೋದಿಲ್ಲ. ಹೆಬ್ಬಾಳ್ಕರ್ ಅವರು ಇದನ್ನೇನು ನಾಟಕ ಮಾಡ್ತಾ ಇದ್ರಿ ನೀವು? ನಿಮ್ಮ ನಾಟಕ ಎಲ್ಲೂ ನಡೆಯೋದಿಲ್ಲ. ನಿಮ್ಮಿಂದ ಪರ್ಮಿಷನ್ ತಗೊಂಡು ಇವೆಲ್ಲ ಏನು ಜಿಲ್ಲಾಧಿಕಾರಿಯವರು ಅವಾಗ ಬೇರೆಯಿಂದ ಆರ್ಡರ್ ಕೊಟ್ಟು ಏನು ಮರಗಳನ್ನು ಕಡ್ದಿದ್ದಾರಲ್ಲ, ಅಲ್ಲಿ ಸೋಲಾರ್ ಹಾಕಕ್ಕೆ ನಾವು ಬಿಡೋದಿಲ್ಲ. ಅದನ್ನು ಆ ಜಾಗದಲ್ಲಿ ನಿಂತ್ಕೊಂಡು ನಾವು ಹೋರಾಟ ನಿರಂತರವಾಗಿ ಮಾಡ್ತೇವೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.